ಸಂತೋಷ್ ಸಂತೋಷ ಅಂತ ಹೆಸರಿಟ್ಕೊಂಡು ಬದುಕಿ ಬಾಳುವ ಎಲ್ಲ ಕ್ಷಣಗಳನ್ನು ಸಂತೋಷವಾಗಿ ಕಳೆದು ಕೊನೆಗೆ ಅದೇ ಸಂತೋಷನೇ ಪಡೆಯೋಕ್ಕಾಗದಿರೋ ಈ ಕತೆಗೆ ನಾನು ಇಟ್ಟಿರೋ ಹೆಸರೇ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಕರ್ತವ್ಯಂ ದೈವಮಾನ್ವಿತಂ. ಯಾನದಲ್ಲಿ ಗುರಿ ಮರೆತ ಅಲೆಮಾರಿ ಯಾಕಾಗಿ ಸಂಗಾತಿ. ದೊಡ್ಡದಾಗಿ ಹೇಳಿಬಿಟ್ಲು, ಸಾರಿ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ. ಥೂ. ಮ್ಯಾಚ್ ಬಾಕ್ಸ್ ಕೊಡು. ಯಾಕೋ ಏನಾಯ್ತೋ? ನನಗೆ ಗೊತ್ತು ಅವಳು ಏನಕ್ಕೆ ನಾನು ಲವ್ ಮಾಡಲಿಲ್ಲ ಅಂತ. ಅವಳು ಯೋಚನೆ ಮಾಡಿರ್ತಾಳೆ, ನಾನು ಲವ್ ಮಾಡೋ ಹುಡುಗ ನೋಡೋಕ್ಕೆ ಸ್ಮಾರ್ಟಾಗಿರಬೇಕು, 4 ಜನ ಜೋಡಿ ನೋಡಿ ವಾವ್ ಎಂಥ ಜೋಡಿ ಅನ್ಬೇಕು, ಇವ್ರಿಗೆ ಬೋಳ್ತಲೆ ಅಂದರೆ ಇಷ್ಟ ಆಗಲ್ಲ, ನಂತರ ಸಣ್ಣ ಇದ್ದರೆ ಇಷ್ಟವೇ ಆಗಲ್ಲ ಅಂತ ಹೇಳ್ತೀನಿ ಅಂದ್ಕೊಂಡಿದ್ಯಾ? ಇವ್ರಿಗೆ ಕಾಲಲ್ಲಿ ಬಿದ್ದಿರೋ ಕಸದ ಥರ ದುಡ್ಡು ಬಿದ್ದಿರಬೇಕು, ಫೋನ್ಪೇ ಬ್ಯಾಲೆನ್ಸ್ ಫುಲ್ಲಾಗಿರಬೇಕು. ಆದರೆ ನಮ್ಮ ಫೋನ್ಪೇ ಬ್ಯಾಲೆನ್ಸ್ ಜೀರೋನೇ. ನಮ್ಮ ಮಿಡಲ್ ಕ್ಲಾಸ್ ಲೈಫೇ ಅಷ್ಟೇ ಅಲ್ಲ. ಚಿಕ್ಕವನಿಂದ ಕಷ್ಟದಿಂದ ಬೆಳೆದು ಸ್ಕೂಲ್ಗೆ ಅರ್ದಿರೋ ಶೂಸ್ ಹಾಕೊಂಡು ಹೋಗಿ ಅದನ್ನು ಅಪ್ಪನ ಹತ್ರ ಹೇಳಿದ್ರೆ ಅಪ್ಪ ನಾಳೆ ಕೊಡಿಸ್ತೀನಿ ನಾಡಿದ್ದು ಕೊಡಿಸ್ತೀನಿ ಅಂತ 1 ವರ್ಷ ಮಾಡಿ, ಆಮೇಲೆ SLC ಬಂದಾಗ ನಾನು ರ್ಯಾಂಕ್ ಬರದೆ ಅದರಲ್ಲೂ ಡುಮ್ಕಿ ಹೊಡೆದು, ಆಮೇಲೆ ಅವ್ರು ಹೇಳೋ ಕೋರ್ಸ್ ಜಾನಿಗೆ ಫಿಸಿಕ್ಸ್ ಒಂದು ಟ್ಯೂಷನ್, ಕೆಮಿಸ್ಟ್ರಿ ಒಂದು ಟ್ಯೂಷನ್, ಮ್ಯಾಥ್ಸ್ ಒಂದು ಟ್ಯೂಷನ್ ಅಂತ ರೋಡ್ ಅಲ್ದಾಡಿ ಅದಕ್ಕೆ ಫೀಸ್ ಕಟ್ಟೋಕ್ಕೆ ಅಪ್ಪ ಅಮ್ಮನ ರೋಡ್ ಅಲ್ದಾಡಿಗೆ ಮಾಡಿ CET ಬಂದಾಗ CET ರ್ಯಾಂಕ್ ಬರದೆ ಮ್ಯಾನೇಜ್ಮೆಂಟಲ್ಲಿ ಸೀಟ್ ತೊಗೊಂಡು ಫಸ್ಟ್ ಇಯರಿಂದ 4th ಇಯರ್ಗೂ ಬ್ಯಾಕ್ಲಾಗ್ಸ್ನ 4th ಇಯರಲ್ಲೇ ಕ್ಲಿಯರ್ ಮಾಡಿಕೊಂಡು ಅದಕ್ಕೆ ಈ ಸೊಸೈಟಿ ನನ್ನ ಒಪ್ಕೊಳ್ದೆ, ಈ ಸೊಸೈಟಿ ನನ್ನ ಕೆಲ್ಸಕ್ಕೆ ಬರ್ದೋನು ಅಂತ ಹೇಳಿ ಆಮೇಲೆ 2-3 ವರ್ಷ ಕೆಲಸಕ್ಕಾಗಿ ಸೋತು, ಆಮೇಲೆ ಮನೇಲಿ ಕೂತ್ಕೊಂಡ್ರೆ ಅಪ್ಪ ನನ್ನ ಬೇಜಾರಿ ಅಂತ ಬೈದು, ಆಮೇಲೆ ಯಾವುದೋ ಸ್ವಿಗ್ಗಿ ಝೊಮ್ಯಾಟೊ ರ್ಯಾಪಿಡೋ ಪೋಟ್ರು ಅಂತ ಕೆಲಸ ಮಾಡಿ, ಆಮೇಲೆ ಏಜ್ ಆಯಿತು ಮದುವೆ ಮಾಡ್ಕೊ ಅಂತ ಅರೇಂಜ್ಮೆಂಟ್ ಮಾಡಿ ತಳ್ಳಿಬಿಡ್ತಾರೆ. ಅಷ್ಟೇ ಅಲ್ವೇನೋ? ಇಷ್ಟೆಲ್ಲದರಲ್ಲೂ ನಾನು ಅಂತ ಸೆಲೆಕ್ಟ್ ಮಾಡಿದ್ದು ಯಾವುದಾದ್ರೂ ಇದೆಯೇನೋ? ಆದರೆ ಅವಳು ಒಬ್ಳೇಕನು ನಾನು ಅಂತ ಮನಸಾರೆ ಇಷ್ಟಪಟ್ಟಿದ್ದು. ಆದರೆ ಅವಳು ಸಿಗಲ್ಲ ಅಂತ ಗೊತ್ತಾಗೋಯ್ತು. ನನಗೆ ಯಾರ ಮೇಲೂ ಬೇಜಾರಿಲ್ಲ ಕಣೋ, ನನ್ನ ಮೇಲೆ ನನಗೆ ಬೇಜಾರು. ಏನು ಮಾಡ್ತೀಯ, ಎಲ್ಲ ನನ್ನ ಹಣೆ ಬರ. ಒಂದು ಹೇಳ್ತೀನಿ ಕೇಳು, ಹತ್ರ ಬರೋದು ಕಣ್ಣೀರು ಬರದೇ ಹೇಳೋರು ನಮ್ಮಂಥ ಮಿಡಲ್ ಕ್ಲಾಸ್ ಅವರು. ನನಗೆ ಬೇಡಪ್ಪ ಹುಡುಗಿರ ಸವಾಸ. ಇವ್ರಿಗೆ ಹೈ ಕ್ಲಾಸೇ ಬೇಕು, ಮಾತ್ರ ಡಿಗ್ನಿಟಿ ಇರಬೇಕು, ಅವ್ನ ಲೈಫಲ್ಲಿ ಫೇಲ್ಯೂರ್ ಆಗಿರ್ಬಾರ್ದು, ಮುಂದೇನೂ ಫೇಲ್ ಆಗಬಾರ್ದು. ನನಗೆ ಬೇಡಪ್ಪ ಹುಡುಗಿರ ಸವಾಸ. ಒಂದು ಹೇಳ್ತೀನಿ ಕೇಳು, ಗೆದ್ದರೆ ಕಷ್ಟನ ಹೇಳ್ಕೊಳಂಗಿರ್ಬಾರ್ದು, ಸೋತ್ರೆ ಕಷ್ಟನ ಮರೆಯೋಂಗಿರಬಾರ್ದು. 2 ರೂಲ್ಸ್ ಮಗ. ನಾನು ಗೆಲ್ತೀನಿ, ನಾನು ವೇಸ್ಟ್ ಅಂತಲೇ ಬದುಕ್ತೀನಿ ನಾನು ಗೆಲ್ಲೋವರೆಗೂ. ಆಮೇಲೆ ನಾನು ಬೆಸ್ಟ್ ಅಂತಲೇ ಬದುಕ್ತೀನಿ ಸಾಯೋವರೆಗೂ. ಮತ್ತೆ ಎಲ್ಲಿಗೆ ಹೊಂಟೆ? ಆ್ಯಕ್ಚುಲಿ ಅವಳು ಸಂಜೆ ದೇವಸ್ಥಾನಕ್ಕೆ ಬರ್ತಾಳೆ, ನೋಡೋಕೆ ಹೋಗ್ಬೇಕು. ಥೂ. ನಿನ್ನೆ ಉಗ್ದಿದ್ದು ಸಾಕಾಗಿಲ್ಲ ಅನ್ಸುತ್ತೆ. ನಿನ್ನೆ ಹೋಗ್ದಿದ್ದು ನಿನ್ನೆಗೆ ಸರಿ ಹೋಯ್ತು. ಏನು ಮ್ಯಾಟರು, ಲವ್ವರ್ಗುನಾ ಮ್ಯಾರೇಜ್ವರ್ಗುನಾ? ಫಸ್ಟ್ ಲವ್ ಆಮೇಲೆ ಮ್ಯಾರೇಜ್.
ಒಂದು ಕೊಟ್ಟರೆ ಎಲ್ಲ ಮರ್ತೋಗುತ್ತೆ. ಅದಕ್ಕೆಲ್ಲ ರೆಡಿಯಾಗೇ ಬಂದಿದ್ದೀನಿ, ಹೊಡೀರಿ. ಅಮ್ಮ ಹಾಂ, ಸಾರಿ. ಪರವಾಗಿಲ್ಲ. ಅದು ನಾನು ಡೈಲಿ ಜಿಮ್ಗೆ ಹೋಗ್ತೀನಲ್ಲ, ಅದಕ್ಕೆ. ನೀವು ಜಿಮ್ಗೆ ಹೋಗ್ತೀರಾ? ನಾನು ಹೋಗ್ತೀನಿ, ಅರ್ಧ ಗಂಟೆ ಅಷ್ಟೇ. ಜಿಮ್ ಇರೋದು 1 ಅವರ್ ಅಲ್ವಾ? ಆದರೆ ನಾನು ಮಾಡೋದೇ ಅರ್ಧ ಗಂಟೆ. ಓಕೆ, ಏನಾದರೂ ಪ್ರಪೋಸ್ ಮಾಡೋ ಥರ ಮಾಡಿ ನೋಡೋಣ. ಆ್ಯಕ್ಚುಲಿ ನಿಮಗೆ ಸಾಂಗ್ ಬರ್ತಿದ್ದೀನಿ, ಆದರೆ ನಾಚಿಕೆ ಆಗುತ್ತೆ. ಆಡ್ರಿ. ಓ ಪ್ರಿಯಾ ಓ ಪ್ರಿಯಾ ಓ ಪ್ರಿಯಾ, ನಾನೊಬ್ಬ RCB ಫ್ಯಾನು. ಓ ಪ್ರಿಯಾ ಓ ಪ್ರಿಯಾ, ನನ್ನ ಫೋನ್ ವಾಲ್ಪೇಪರ್ ನೀನು. RCBನೇ ಬಿಟ್ಕೊಟ್ಟಿಲ್ಲ, ನಿನ್ನ ಬಿಡೋ ಮಾತೇ ಇಲ್ಲ. RCB ಗೆದ್ದರು ಸೋತ್ರು, ನೀ ನನ್ನ ಲವ್ ಮಾಡ್ತಿದ್ರು ಮಾಡ್ತಿದ್ರು, ನಾನು ನಿನ್ನೆ ಲವ್ ಮಾಡ್ತೀನಿ ಪ್ರಿಯಾ ಪ್ರಿಯಾ ಪ್ರಿಯಾ. ನನ್ನ ಹೆಸರು ಪ್ರಿಯಾ ಅಲ್ಲ, ಸುಪ್ರಿಯಾ. ಆ್ಯಕ್ಚುಲಿ ನಿಮ್ಮ ಹೆಸರು ಸುಪ್ರಿಯಾ ಅಲ್ವಾ? ಸುಪ್ರಿಯಾ, ಎಲ್ಲಿ ಗ್ಯಾಪ್ ಕೊಟ್ಬಿಡ್ತೀನೋ ಅಂತ ನಾನೇ ಪ್ರಿಯಾ ಅಂತ ಇಟ್ಟಿದ್ದೀನಿ. ನಾನು ಪ್ರಿಯಾ ಅಂತಲೇ ಕರಿತೀನಿ. ನೋಡಿ, ತುಂಬ ಕಷ್ಟದಿಂದ ಬಂದಿರೋ ಹುಡುಗಿ ನಾನು. ನನಗೂ ಕನಸುಗಳಿವೆ, ಇಂಡಿಪೆಂಡೆಂಟಾಗಿ ಬದುಕಬೇಕಂತ ಇದೆ. ಇಷ್ಟು ದಿನ ನಮ್ಮ ತಂದೆ ಸಾಕ್ತಿದ್ದಿದ್ದು ಸಾಕು. ನಮ್ಮ ತಂದೆ ಬಗ್ಗೆ ಗೊತ್ತಾ ನಿಮಗೆ? ಅವರೊಬ್ಬ ಆಟೋ ಡ್ರೈವರ್. ನಾನು ಕಾಲೇಜ್ ಫೀಸ್ ಕಟ್ಟಬೇಕು ಅಂತ ಬಂದರೆ ಡೇ ನೈಟ್ ಗಾಡಿ ಓಡಿಸ್ಬೇಕು. ಅವ್ರ ಮನೆಗೆ ಬಂದಿರೋ ಕ್ಲೂವೇ ಇರಲ್ಲ. ಕಾಲೇಜ್ ಫೀಸ್ ಕಟ್ಟಿದರೆ ಆ ತಿಂಗಳು ಪೂರ್ತಿ ಮನೆಗೆ ಸರಿಯಾದ ರೇಷನ್ ಇರಲ್ಲ. ನಾವು ಓದು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕೇ ಹೊರ್ತು ನಿಮ್ಮನ್ನ ಲವ್ ಮಾಡಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ಕಲ್ಲ. ಒಂದು ಹೇಳ್ತೀನಿ ಕೇಳಿ, ಮಿಡಲ್ ಕ್ಲಾಸ್ ಜೀವನ ದಾರಿ ಉದ್ದಕ್ಕೂ ಇದೆ, ಆದರೆ ಐ ಕ್ಲಾಸ್ ಜೀವನ ಮಾಡಬೇಕಂತ ತಲೆ ತುಂಬ ಇದೆ. ಲೈಫಲ್ಲಿ 2 ರೂಲ್ಸು: ಗೆಲ್ಲೋ ಕೊರಟೋಳು ಲವ್ ಮಾಡಲ್ಲ, ಲವ್ ಮಾಡೋಳು ಲೈಫಲ್ಲೇ ಗೆಲ್ಲಲ್ಲ. ಆ್ಯಕ್ಚುಲಿ ನಂಗೆ ಟೈಮ್ ಆಗಿದೆ, ನಾನು ಹೊರಡ್ತೀನಿ. ನನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದಾರೆ. ಬಾಯ್. ಯಾಕಾಗಿ ಸಂಗಾತಿ ನೀ ಬರುವೆ ಜೊತೆಯಲ್ಲಿ. ಏನೋ ಮ್ಯಾಟರು, 15ನೇ ಹುಡುಗಿನೂ ರಿಜೆಕ್ಟ್ ಮಾಡಿದ್ಲು, ನಿಂದೇನೋ ಮ್ಯಾಟರು? ನಿಮ್ಮ ಅಪ್ಪಂಗೆ ಅಡ್ಮಿಷನ್ ಮಾಡಿ ಬಂದೀವಿ. ಯಾವ ಕಾಲೇಜು? ಕಾಲೇಜಲ್ಲ ಕಾಣೋ ಹಾಸ್ಪಿಟಲು. ಇವತ್ತೇ ಆಪರೇಷನ್ ಮಾಡ್ಬೇಕಂತೆ. ಲೇ, ಯಾವ ಮ್ಯಾಟ್ರನ್ನ ಯಾವ ಥರ ಹೇಳ್ತಾ ಇದೆಯಲ್ಲೇ? ಥೂ. ನನ್ನ ಬಾಟಲು ಇಲ್ಲಿಟ್ನ. ಏನಾಗಿದೆಯೋ ಏನೋ, ನಮ್ಮ ಅಪ್ಪನಿಗೆ ಮೊದಲು ನೋಡೋಕೆ ಹೋಗ್ಬೇಕು. ಇವಾಗ ಸಿಗಾಕೋತಾರೆ. ಎಂತ ಆಕ್ಷನ್ ಪ್ಯಾಕ್ಟ್ 2 ಬಾಲ್ ಅಲ್ಲಿ. ಒಂದ್ಸರಿ ಅಂಗಕ್ರಿಸ್ತ ಹೊಡೆದ್ರು, ಸರ್ವೈವ್ ಆದ್ರು. ಈಗ ಗದ್ದೆಗೆಲ್ಲ ತಾರ್ಸಿ ಬಿ ನಮ್ಮ ಮನೇಲಿದಾವೆ. 11 ಮೋಸಂಬಿ. 2 ಬಾಲ್ ಅಲ್ಲಿ ಅಣ್ಣ, 11 ಮೋಸಂಬಿನೂ ಜ್ಯೂಸ್ ಮಾಡಿಸಿ ಕುಡ್ಸೋಣ ಚೆನ್ನಾಗಿ ಸುಬ್ಬಿಗೆ. RCB ಮ್ಯಾಚ್ ಗೆಲ್ತು, ಹೊಡಿ ಹ್ಯಾಂಡು. ಯಾರೋ ಏನು ಅಪ್ಪ, ನೋಡಿದ್ದೇನೆ, ನಾನು ಹಾಸ್ಪಿಟಲ್ಲು ಖರ್ಚು ಅಂತ ಓಡಾಡ್ತಾ ಇದ್ದೀನಿ. ಆದರೆ ಇವನಿಗೆ ಮನೆ, ಅಪ್ಪ ಅಮ್ಮ ಜವಾಬ್ದಾರಿ ಏನಾದರೂ ಇದೆಯೇನೆ? ಇವನು ಊಟನ ಬಲಗೈಲಿ ತಿಂತಾ ಇಲ್ಲ, ಎಡಗೈಲಿ ತಿಂತದಾನೆ. ಅದಕ್ಕೆ ನಾನು ಹೊಟ್ಟೆ ಉರಿಸ್ತಾ ಇರೋದು.
ಇವತ್ತು ಅವನೇನಾದರೂ ಮನೆಗೆ ಬಂದರೆ ನಾನೇ ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತೀನಿ. ಆಮೇಲೆ ನಾನು ಸತ್ತು ಹೋಗ್ತೀನಿ. ಮಗ ಏನೇ ಇವನ ಬದಲು ನೀನು ಒಂದು ಹೆಣ್ಣಾರೆ ಎತ್ತಿದ್ರೆ ಅವಳು ನಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ಲು. ನನ್ನ ಹಣೆ ಬರ ಕಣೆ ಇವನು ಹುಟ್ಬಿಟ್ಟ. ನಂದೇ ತಪ್ಪು. ಇವನ್ನ ಕಷ್ಟಪಟ್ಟು ಓದಿಸಿದ್ನಲ್ಲ, ಚೆನ್ನಾಗಿ ಓದಲಿ ಅಂದ್ಕೊಂಡನಲ್ಲ. ನಾನು ಕಷ್ಟ ಅನುಭವಿಸಿ ಬಂದಿರೋದು ಅವನು ಅನುಭವಿಸ್ಬಾರ್ದು ಅಂತ ಅಂದ್ಕೊಂಡನಲ್ಲ. ಅದೇ ತಪ್ಪು. ನನಗೆ ಚಿಂತೆ ಇಲ್ಲ. ಅವನು ಸತ್ತರೂ ನಂಗೆ ಚಿಂತೆ ಇಲ್ಲ. ಅವನೇನಾದರೂ ಮನೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಅವನೆಲ್ಲಾದರೂ ಹಾಳಾಗೋಗಲಿ, ನನ್ನ ಮಗ ಸತ್ತೋದ ಅಂದ್ಕೊಂಡು ಜೀವನ ಮಾಡ್ತೀನಿ. ಇಷ್ಟೇ, ಮನೆಯವ್ರಿಗೆ ನಾನು ಭಾರ ಆದರೆ ಹುಟ್ಟಿದ್ದೇ ವೇಸ್ಟು. ಎಲ್ಲಾದರೂ ದೂರ ಹೋಗೋಣ ಅಂದರೆ ಹೆಜ್ಜೆ ಹೆಜ್ಜೆಗೂ ದುಡ್ಡು ಕೇಳುತ್ತೆ ಈ ಸೊಸೈಟಿ. ಕಷ್ಟನ ಬೇರೆಯವ್ರ ಕಣ್ಣಲ್ಲಿ ನೋಡಿದ್ದೆ ಕೇಳಿದ್ದೆ, ಆದರೆ ಅನುಭವಿಸಿರಲಿಲ್ಲ. ಸಾಯೋಕ್ಕೂ ಮನಸ್ಸಿಲ್ಲ, ಗೆಲ್ಲೋದಕ್ಕೂ ಕನಸಿಲ್ಲ. ಆದರೆ ಒಂದಂತೂ ನಿಜ, ಮತ್ತೆ ಇದೇ ಊರಿಗೆ ವಾಪಸ್ ಬಂದೇ ಬರ್ತೀನಿ. ನನ್ನ ಮನೆಗೆ ನಾನು ಗೆದ್ದಿರೋ ಮಗನಿಗೆ ಹೋಗ್ತೀನಿ. ಹೇಳ್ತಾರಲ್ಲ, ಎಲ್ಲರ ಕತೆಯಲ್ಲೂ ಅವ್ರು ಗೆಲ್ಲಬೇಕು ಅಂದರೆ ಸೋಲನ್ನ ಕಾಣಲೇಬೇಕು ಅಂತ. ಅದಕ್ಕೆ ಅನಿಸುತ್ತೆ ನಾನು ಸೋತಿರೋದು. ನಾನು ಮುಂದೆ ನನ್ನ ಗೆಲುವನ್ನ ನೋಡಲೇಬೇಕು ಅಂದರೆ ನಾನಿವತ್ತು ಸಂತೋಷದ ಸೋಲು ಆಗಿರಲೇಬೇಕು. ಅದಕ್ಕೆ ನನ್ನ ಸಂತೋಷದ ಸೋಲು ಗೆಲುವು ಆಗಬೇಕು ಅಂದರೆ ಈ ಸಂತೋಷದ ಸೋಲನ್ನ ಅನುಭವಿಸಲೇಬೇಕು.